ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಮುಖಂಡರು ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಶಾಸಕರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಾಯಕರು ಮಿಥುನ್ ರೆಡ್ಡಿಯವರು ತಮ್ಮ ಜನ್ಮದಿನವನ್ನು ಸರಳವಾಗಿ ತಮ್ಮ ನಿವಾಸದಲ್ಲಿ ಕುಟುಂಬಸ್ಥರು, ಹಿರಿಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು, ಅಭಿಮಾನಿ ಬಳಗದವರೊಂದಿಗೆ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ತಮಗೆ ಹುಟ್ಟುಹಬ್ಬ ಶುಭಾಶಯಗಳು ನಮ್ಮ ಚಾನಲ್ ವತಿಯಿಂದ. ಸರ್, ಇವತ್ತು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಸರ್ ಪ್ರತಿ ವರ್ಷ? ಈ ವರ್ಷ ಏನು ಹುಟ್ಟುಹಬ್ಬ ಆಚರಿಸ್ತೀವೋ ತುಂಬ ಸಿಂಪಲ್ಲಾಗಿ ಆಚರಿಸೋದು. ಪಾರ್ಟಿ ಗೀಟಿ ಅಂತ ಯಾವುದಕ್ಕೆ ಹೋಗಲ್ಲ. ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಇದಾದಮೇಲೆ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರು, ಸ್ನೇಹಿತರು, ಪ್ರತಿಯೊಬ್ಬರು ಎಲ್ಲರೂ ಇವತ್ತು ಮನೇಲಿ ಇರ್ತೀನಿ ಅಂತ ಎಲ್ಲರಿಗೂ ಒಂದು ಕೊಟ್ಟಿದ್ದೀವಿ. ಯಾಕಂದರೆ ಎಲ್ಲರೂ ಸಮಯ ಕೇಳ್ತಾರೆ, ಬರ್ತೀವಿ, ಅಷ್ಟು ದೂರದಿಂದ ಬರ್ತಾರೆ. ಇವತ್ತು ಆ್ಯಕ್ಚುಲಿ ಎಲ್ಲಾದರೂ ಆಚೆ ಹೋಗೋಣ ಫ್ಯಾಮಿಲಿ ಜೊತೆ, ತುಂಬ ದಿನ ಆಗಿತ್ತು ಆಚರಿಸಿ ಫ್ಯಾಮಿಲಿ ಜೊತೆ ಅಂದ್ಕೊಂಡಿದ್ದೆ. ಎಲ್ಲರೂ ಒತ್ತಡದ ಮೇಲೆಗೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸರಿ, ಎಲ್ಲರಿಗೂ ಅವಕಾಶ, ಹುಟ್ಟದಬ್ಬ ಒಂದ್ಸರಿ ವರ್ಷಕ್ಕೊಂದ್ಸರಿ ಬರೋದು, ಎಲ್ಲರೂ ಕಾರ್ಯಕರ್ತರ ಜೊತೆ ಸ್ನೇಹಿತರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಮನೆಯಲ್ಲೇ ಇದ್ದೀನಿ. ಇವತ್ತೆಲ್ಲರಿಗೂ ಮನೆಯಲ್ಲೇ ಸಂಜೆ ಬರೋಕ್ಕೆ ಹೇಳಿದ್ದೀನಿ. ಎಲ್ಲರೂ ಸಂಜೆ ಮನೆ ಹತ್ರ ಬಂದು ಏನು ಹುಟ್ಟದಬ್ಬ ಏನಿದೆಯೋ ಅವರವ್ರ ಪಾಪ ಒಂದು ಆಸೆ ಇರುತ್ತೆ, ಅವ್ರಿಗೂ ನಮ್ಮ ಜೊತೆ ಇರಬೇಕು ಅಂತ. ಅವ್ರಿಗೆಲ್ಲ ನಿರಾಸೆ ಮಾಡೋದು ಬೇಡ ಅಂತ ಬೆಂಗಳೂರಲ್ಲೇ ನಿವಾಸದಲ್ಲೇ ಇರ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಹೀಗಾಗಿ ಪಲ್ಲಿಂದ ಎಲ್ಲ ಸಂಜೆ ಬರೋಕ್ಕೆ ಹೇಳಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಇರಲ್ಲ ಅಂತ ಹೇಳಿದ್ದೆ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಎಲ್ಲ ಯುವಕರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಲೀಡರ್ಸ್ ಎಲ್ಲ ಸಂಜೆ ಬರ್ತಾ ಇದ್ದಾರೆ. ಮಾದೇಪುರ ಕ್ಷೇತ್ರದಲ್ಲೂ, ನಮ್ಮ ಬೆಳ್ಳಂದೂರು ವಾರ್ಡು ಹಾಗೂ ಮಾದೇಪುರ ಕ್ಷೇತ್ರದಲ್ಲೂ ಸುಮಾರು ಅನೇಕ ಫೋನ್ ಮುಖಾಂತರ ಇವತ್ತು, ಏಕೆಂದರೆ ನಮ್ಮ ಶಾಸಕರಾದಂಥ ಅರವಿಂದ್ ಲಿಂಬಾವಳಿ ಅವರು ಮಂತ್ರಾಲಯದಲ್ಲಿ ಸ್ವಚ್ಛ ಆಂದೋಲನವನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಅವರು ಏನು ರಾಯರದು ಒಂದು ಇದು ನಡೆಯುತ್ತೆ, ನಡೆದಾಗ ಅವರು ಇದು ಮಾಡಿದ್ರು ಮತ್ತು ಹೋಗಬೇಕಾಗಿದ್ದು 2ನೇ ದಿನಾಂಕ ನಿಗದಿಯಾಗಿ ಇವತ್ತೆಲ್ಲರೂ ಅಲ್ಲಿಗೆ ಹೋಗಿರೋದ್ರಿಂದ ಎಲ್ಲರೂ ಫೋನಲ್ಲಿ ವಿಶ್ ಮಾಡ್ತಿದ್ದಾರೆ. ಅವರು ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ. ಇದು ಗ್ರೇಟರ್ ಬೆಂಗಳೂರು ಮಾಡ್ಬೋದು, 5 ಭಾಗ ಮಾಡಿದ್ರೆ ಅದು ಸಕ್ಸಸ್ ಆಗುವಂಥದ್ದು ಯಾವುದೂ ಇಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಇದು. ಒಂದು ಮೇಯರ್ ಇದ್ದರೆ ತುಂಬ ಉತ್ತಮ. ಏಕೆಂದರೆ ಈ ಥರ ವಿಂಗಡಣೆ ಮಾಡಿ ಇವಾಗ ನೋಡಿ, ಮಾದೇಪುರ ಕ್ಷೇತ್ರದ ಬೆಳ್ಳಂದೂರು ವಾರ್ಡ್ನ ತೊಗೊಂಡೋಗಿ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿಸಿದ್ದಾರೆ. ರಾಜರಾಜೇಶ್ವರಿ ನಗರಲ್ಲಿ, ಆ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ನಗರ ಅರ್ಧ ವಾರ್ಡ್ನ ದಕ್ಷಿಣ ಈ ಕಡೆಗೆ ಸೇರಿಸಿದ್ರು. ಸೊ ಅದರಿಂದ ನಾಳೆ ದಿನ ಎಲ್ಲದಕ್ಕೂ ವೋಟರ್ಸ್ಗೂ ಮತ್ತು ಇಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಒಂಥರ ಇದಾಗುತ್ತೆ ನಾಳೆ ದಿನ. ಇವಾಗ ಇದು BBMP ಚುನಾವಣೆಗೆ ಮಾತ್ರ ಬೊಮ್ಮನಹಳ್ಳಿಗೆ ಹೋಗುತ್ತೆ, MLA ಚುನಾವಣೆಗೆ ಮಾದೇಪುರದಲ್ಲಿರುತ್ತೆ. ಸೊ ಇದು ಇನ್ನೇನು 2032ಕ್ಕೆ ಎಲ್ಲ ಕ್ಷೇತ್ರಗಳು ವಿಂಗಡಣೆ ಆಗೋ ಸಾಧ್ಯತೆ ಇದೆ. ಆವಾಗ ಮಾಡಿದರೂ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಎಲ್ಲೆಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಎಲ್ಲೆಲ್ಲಿ ಬರುತ್ತೆ, ಏನೇನು ಹೆಂಗೆ ಮಾಡ್ಬೋದು ಅಂತ ಮಾಡ್ಬೋದಾಗಿತ್ತು. ಇದು ಸುಮ್ಮನೆ ಚುನಾವಣೆ ಮುಂದೆ ಹಾಕೋದ್ರಿಂದ ಏನೋ ಒಂದು ಕಾರಣಾಂತರಗಳಿಂದ ಮುಂದೆ ಎಳ್ಕೊಂಡು ಹೋಗೋದಕ್ಕೆ 5 ಭಾಗ ಅಂತ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಚುನಾವಣೆ ಮಾಡಬೇಕಂದ್ರೆ 198 ವಾರ್ಡ್ಗೆ ಮಾಡ್ಬೋದಾಗಿತ್ತು ಯಾವತ್ತು. ಬಟ್ ಇದು ಮುಂದೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಚುನಾವಣೆ ಮಾಡಿದರೆ ಒಳ್ಳೇದಾಗ್ತಾಯಿದೆ. ಯಾಕಂದರೆ ಶಾಸಕರೇ ನಿಭಾಯಿಸೋದು ದೊಡ್ಡ ಮಟ್ಟಕ್ಕೆ ಕಷ್ಟ. ಯಾಕಂದರೆ ಬೆಂಗಳೂರಲ್ಲಿ 5 ಲಕ್ಷ, 4 ಲಕ್ಷ, 6 ಲಕ್ಷ ಓಟು ಮತ್ತು ನಿಮ್ಗೆ ಗೊತ್ತಿರ್ಬೋದು ಮಾದೇಪುರ, ಬೊಮ್ಮನಹಳ್ಳಿ, ಬೆಂಗಳೂರು ಸೌತ್ ಇವೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಇರುವಂಥ ಕ್ಷೇತ್ರಗಳು. ಯಾಕಂದರೆ ಶಾಸಕರೇ ನಿಭಾಯಿಸಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಲೋಕಲ್ ಬಾಡಿ ಕೌನ್ಸಿಲರು ಅದಿದ್ದರೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ಬೋದು ಮತ್ತು ರೀಚೇಬಲ್ ಇರ್ಬೋದು ಜನರಿಗೆ. ಯಾಕಂದರೆ ಶಾಸಕರು ಎಲ್ಲರನ್ನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಥರ 198 ವಾರ್ಡ್ಗೆ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಬಟ್ ಚುನಾವಣೆ ಮುಂದೆ ಹಾಕೋದ್ರಿಂದ ಇದನ್ನ ತಳ್ಕೊಂಡು ಹೋಗ್ತಿದ್ದಾರೆ ಅನಿಸುತ್ತೆ. ಯಾಕಾಗಲ್ಲ, ನೋಡೋಣ ಪಕ್ಷ ಏನು ಡಿಸೈಡ್ ಮಾಡುತ್ತಾ ಅದನ್ನು ನೋಡೋಣ. ಮುಂದಕ್ಕೆ ಪಕ್ಷಕ್ಕನ್ನ ದೊಡ್ಡವ್ರು ಯಾರೂ ಇಲ್ಲ. ಪಕ್ಷ ಏನು ಡಿಸೈಡ್ ಮಾಡುತ್ತೆ ಅದನ್ನು ನೋಡೋಣ.